100 ದಿನ ಚಾಲೆಂಜಸ್ ನ ತಗೊಂಡು ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ. ಪ್ರತಿದಿನ ಬೋರ್ಡ್ ಅಲ್ಲಿ ನೀವು 1, 2, 3 ಅಂತ ನೀವು ಹಾಕೊಂಡಿರ್ತೀರಾ. ಅದಾದ್ಮೇಲೆ 100 ದಿನ ಆದ್ಮೇಲೆ ನಿಮ್ಮ ಡಯಟ್ ನ ಯಾವ ರೀತಿ ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಾ? 5 ಮೀಲ್ಸ್ ಇರುತ್ತೆ, ಮೇನ್ ಆಗಿ 3 ಮೀಲ್ಸ್ ಇರುತ್ತೆ, ಅದರಲ್ಲಿ 2 ಮೀಲ್ಸ್ ನಿಮ್ಗೆ ಸ್ನಾಕ್ಸ್ ಇರುತ್ತೆ. ಅದನ್ನ ಯಾವ ರೀತಿ ತಿನ್ಬೇಕು, ಮೇನ್ ಆಗಿರೋ ಮೀಲ್ಸ್ ಅಲ್ಲಿ ನಿಮ್ಗೆ ಎಷ್ಟು ಕಂಟೆಂಟ್ ಬೇಕು ನಿಮ್ ಬಾಡಿಗೆ ಅನ್ನೋದೇ ವಿಡಿಯೋ ಲಾಸ್ಟ್ ಗಂಟ ನೋಡಿ. ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸೇವ್ ಮಾಡ್ಕೊಳ್ಳಿ, ನನ್ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ಮೀಲು ನೀವು ಫೈಬರ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೀವು ಒಂದು ಬೌಲ್ ಅಲ್ಲಿ ನೀವು ಕ್ಯಾರೆಟ್, ಸೌಂತೆಕಾಯಿ, ಟೊಮೊಟೊ ಹಣ್ಣು ಇದನ್ನ ಒಂದು ಸಾಲಿಡ್ ತರ ಮಾಡ್ಕೊಂಡು ತಿನ್ಬಹುದು. ಅದಿಲ್ಲ ಅಂತ ಹೇಳಿದ್ರೆ ನೀವು ಸೊಪ್ಪು ಅದನ್ನ ಪಲ್ಯ ತರ ಮಾಡಿ ತಿನ್ಬಹುದು. ಅದು ಇಲ್ಲ ಅಂತ ಹೇಳಿದ್ರೆ ನೀವು ವೆಜಿಟೇಬಲ್ಸ್ ನ ಪಲ್ಯ ತರ ಮಾಡಿ ತಿನ್ಬಹುದು. ಅದಕ್ಕೆ ನೆಕ್ಸ್ಟ್ ನೀವು ಬರ್ತೀನಿ ಅಂತ ಹೇಳಿದ್ರೆ ಮೇನ್ ಮೀಲು ಪ್ರೋಟೀನ್ ನಿಮ್ ಬಾಡಿಗೆ ಯಾವ ತರ ಬೇಕು ಅದನ್ನ ನೀವು ಇಷ್ಟು ಗ್ರಾಮ್ ಅಂತ ನಿಮ್ಗೆ ಅವರೇಜ್ ಇರುತ್ತೆ, ಅದನ್ನ ನೀವು ಮರಿಬೇಡ್ದು. ಚಿಕನ್ ಇದೆ, ಹೆಗ್ ಇದೆ, ಬಾದಾಮಿ ಇದೆ, ಆಮೇಲೆ ನಿಮ್ಗೆ ಫಿಶ್ ಇದೆ. ನಾನು ತೋರಿಸಿಲ್ಲ, ಅವತ್ತು ವಾರ ಮಾಡ್ತಾ ಇದ್ದೀನಿ ನಾನು ತಿನ್ನಲ್ಲ ಅಂತ ಹೇಳಿದ್ರೆ ಕಾಳುಗಳಿದೆ, ಧಾನ್ಯಗಳಿದೆ, ಅದನ್ನ ನೀವು ಪ್ರೋಟೀನ್ ತರ ಮಾಡ್ಕೊಂಡು ತಿನ್ಬಹುದು. 100 ಗ್ರಾಮ್ ರೈಸ್ ಬೇಕೇ ಬೇಕು ಪ್ರತಿದಿನ. ಆಮೇಲೆ ನೀವು ತುಪ್ಪ ತಿನ್ನೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಇಷ್ಟು ನೀವು ನಿಮ್ಮ ಈ 100 ಡೇಸ್ ಜರ್ನಿಲಿ ಮಾತ್ರ ಸೀಮಿತವಾಗಿ ಇಟ್ಕೋಬೇಡಿ. ಇದು ಫಿಟ್ನೆಸ್ ನ ನೀವು ಮೇಂಟೈನ್ ಮಾಡಕ್ಕೆ, ಹಾಗೆ ನಿಮ್ಮ ಮಸಲ್ ನ ಮೇಂಟೈನ್ ಮಾಡಕ್ಕೆ. ಇಲ್ಲ ಅಂತ ಹೇಳಿದ್ರೆ ಹೀಗೆ ಬರಲ್ಲ. ಇಲ್ಲಾಂದ್ರೆ ಹಿಂಗಿರ್ತೀರ, ನಾಯಿ ತರ ಒಣಕೊಂಡಿರ್ತೀರ, ಅದೆಲ್ಲ ಫಿಟ್ನೆಸ್. ಅದನ್ನ ನೀವು ಯಾವಾಗಲೂ ಅರ್ಥ ಮಾಡ್ಕೊಂಡು ಇದು ಯಾವತ್ತು ಪ್ರತಿದಿನ ಬೇಕೇ ಬೇಕಾಗುತ್ತೆ. ನೀವು ಇದನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ, ಅದನ್ನ ಮರಿಬೇಡಿ. ಹೇಗೆ ಎಷ್ಟೆಷ್ಟು ಗ್ರಾಮ್ ತಿನ್ಬೇಕು ಅಂತ ನಿಮ್ಗೆ ಏನಾರ ಕ್ಯೂರಿಯಾಸಿಟಿ ಇದ್ರೆ ನನಗೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ನಿಮ್ಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.